ನಮಸ್ಕಾರ. ಸ್ಲಾತ್ ಸೋಮಾರಿತನ ಬದುಕಿ ಉಳಿಯುವ ದಾರಿಯಾದಾಗ ಕಾಡಿನ ಬದುಕು ಅಂತ ಹೇಳಿದ್ರೆ ವೇಗ, ಪೈಪೋಟಿ ಮತ್ತು ಎಡೆಬಿಡದ ನಡಿಗೆ, ಚಲನೆ ಅಂತಕ್ಕಂಥ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಗಟ್ಟಿಯಾಗಿ ಬೇರೂರೈತೆ ಮತ್ತು ನೆಲೆಗೊಂಡೈತೆ. ಜಿಂಕೆಗಳು ಮಿಂಚಿನಂತೆ ಓಡ್ತವೆ. ಚಿರತೆಗಳು ಗಂಟೆಗೆ 100 ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗದಲ್ಲಿ ಕೆಲವು ನಿಮಿಷಗಳ ಕಾಲ ಓಡಬಲ್ಲವು. ಕೋತಿಗಳು ಮರದಿಂದ ಮರಕ್ಕೆ ಕಣ್ಣೆವೆ ಬಡಿಯೋದ್ರೊಳಗಡೆ ಹಾರ್ತವೆ. ಪಕ್ಷಿಗಳು ಆಕಾಶವನ್ನು ಚೀಳಿ ಮೇಲ್ಕೆ ಸಾಗ್ತವೆ. ಮನುಷ್ಯನ ಸಮಾಜದಲ್ಲಿ ನಿಧಾನ ಅನ್ನುವ ಪದಕ್ಕೆ ಸಾಮಾನ್ಯವಾಗಿ ನಕಾರಾತ್ಮಕವಾದಂಥ ಅರ್ಥನೇ ಇದೆ. ವೇಗವೇ ಸಾಧನೆ, ತ್ವರಿತ ನಿರ್ಧಾರಣೆ ಯಶಸ್ಸು, ಹೆಚ್ಚು ಕೆಲಸವೇ ಶ್ರೇಷ್ಠತೆ ಅಂತಕ್ಕಂಥ ಕಲ್ಪನೆಗಳು ನಮ್ಮ ಬದುಕನ್ನು ಆವರಿಸಿದ್ದಾವೆ. ಆದರೆ ಪ್ರಕೃತಿ ನಿಯಮಗಳನ್ನ ಎಲ್ಲ ಕಡೆ ಅನುಸರಿಸೋದಿಲ್ಲ. ಪ್ರಕೃತಿಯಲ್ಲಿ ಎಲ್ಲ ನಿಯಮಗಳಿಗೆ ಅಪವಾದ ಇರೋ ರೀತಿಯಲ್ಲಿ ವೇಗವನ್ನು ಬಿಟ್ಟು ನಿಧಾನಗತಿಯನ್ನೇ ಬದುಕಿನ ಉಸಿರನ್ನಾಗಿ ಮಾಡಿಕೊಂಡಂಥ ಒಂದು ವಿಚಿತ್ರ ಜೀವಿ ಇದೆ. ಅದೇ ಸೋಮಾರಿ ಅಂತಕ್ಕಂಥ ಗುಣವಾಚಕನ ಹೆಸರಾಗಿರ್ತಕ್ಕಂಥ ಸ್ಲಾತ್. ವೇಗವೇ ಬದುಕಿನ ಮೂಲ ಮಂತ್ರ ಅಂತ ತೋರಿಸ್ತಕ್ಕಂಥ ಜೀವಲೋಕದಲ್ಲಿ ನಿಧಾನವೇ ತನ್ನ ಬದುಕಿನ ಶಕ್ತಿ, ಸಾಮರ್ಥ್ಯ ಅಂತ ಸಾಬೀತುಪಡಿಸ್ತಕ್ಕಂಥ ಅಪರೂಪದ ಸಸ್ತನಿ ಪ್ರಾಣಿ ಇದು. ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ದಟ್ಟ ಮಳೆಕಾಡುಗಳಲ್ಲಿ ವಾಸ ಮಾಡುವ, ಭೂಮಿಯ ಮೇಲಿನ ಅತ್ಯಂತ ನಿಧಾನವಾಗಿ ಚಲಿಸುವ ಸಸ್ತನಿಗಳಲ್ಲಿ ಸ್ಲಾತ್ ಕೂಡ ಒಂದು. ಅದರ ಪ್ರತಿಯೊಂದು ಚಲನೆಯೂ ಕೂಡ ಅಳೆಯಲ್ಪಟ್ಟಂತೆ ಉದ್ದೇಶಪೂರ್ವಕವಾಗಿ ಶಕ್ತಿಯ ಒಂದೊಂದು ಹನಿಯನ್ನು ಉಳಿಸಿಕೊಳ್ಳೋ ರೀತಿಯಲ್ಲಿ ನಡೀತೈತೆ. ನೆಲದ ಮೇಲಿರಲಿ, ಮರದ ಕೊಂಬೆಗಳ ಮೇಲಿರಲಿ, ಅದರ ಚಲನೆ ಇತರ ಪ್ರಾಣಿಗಳ ಜೊತೆಗೆ ಹೋಲಿಸಿದರೆ ಬೆರಗುಗೊಳಿಸುವಷ್ಟು ನಿಧಾನ. ಮರದ ಕೊಂಬೆಗಳಿಗೆ ತಲೆ ಕೆಳಗಾಗಿ ನೇತು ಹಾಕೊಂಡು ದಿನದ ಬಹುಭಾಗವನ್ನು ನಿದ್ರೆಯಲ್ಲಿ ಕಳೀತಕ್ಕಂಥ ಈ ಸಸ್ತನಿ ಭೂಮಿಯ ಮೇಲಿನ ಅತ್ಯಂತ ನಿಧಾನವಾಗಿ ಚಲಿಸುವ ಪ್ರಾಣಿಗಳೇ ಒಂದು. ಆದರೆ ಈ ನಿಧಾನಗತಿ ಅದರ ದೌರ್ಬಲ್ಯದ ಲಕ್ಷಣ ಅಲ್ಲ. ಅದು ಕೋಟ್ಯಂತರ ವರ್ಷಗಳ ವಿಕಾಸದ ಪರವಾಗಿ ಬೆಳೆದು ಬಂದಂಥ ರೂಪುಗೊಂಡಂಥ ಜೈವ ವೈಜ್ಞಾನಿಕ ಯಶಸ್ಸಿನ ಕತೆ. ಇತ್ತೀಚೆಗೆ ಅಂದರೆ ಜೂನ್ 2026ರಲ್ಲಿ ವೆಲ್ಕಮ್ ಸ್ಟ್ರಾಂಗರ್ ಇನ್ಸ್ಟಿಟ್ಯೂಟು, ಜರ್ಮನಿಯ ಲೀಬ್ನಿಸ್ ಸಂಸ್ಥೆ ಮತ್ತು ಬ್ರೆಜಿಲ್ನ ಸಂಶೋಧಕರು ಜಂಟಿಯಾಗಿ 2 ಬೆರಳುಗಳನ್ನು ಹೊಂದಿರತಕ್ಕಂಥ ಸ್ಲಾತ್ ಅಂದರೆ ಟೂ ಟೋಡ್ ಸ್ಲಾತ್ ವಂಶವಾಹಕವನ ವಂಶದ ನಕಾಶೆಯನ್ನು ಸಂಪೂರ್ಣವಾಗಿ ಬಿಡಿಸಿ ವಿಶ್ಲೇಷಣೆ ಮಾಡಿದ್ದಾರೆ. ಸ್ಲಾತ್ನ ತಳಿ ನಕಾಶೆಯನ್ನು ಅವರು ಹಂದಿ ಮತ್ತು ಆರ್ಮಡಿಲೋ ಸೇರಿದಂತೆ ಅನೇಕ ಸಸ್ತನಿಗಳ ಜೊತೆಗೆ ಹೋಲಿಕೆ ಮಾಡಿದ್ದಾರೆ. ಈ ಸಂಶೋಧನೆ ಸ್ಲಾತ್ನ DNA ಒಳಗಡೆ ಅಡಗಿರ್ತಕ್ಕಂಥ ರೋಚಕ ರಹಸ್ಯಗಳನ್ನ ಬಯಲಿಗೆಳೆದತ್ತೆ. ಸಂಶೋಧಕರು ಸ್ಲಾತ್ನ ವಂಶವಾಹಕದಲ್ಲಿ ಅಂದರೆ ವಂಶ ನಕಾಶಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸಕ್ರಿಯ ಹಾರುವ ವಂಶವಾಹಕಗಳು ಅಂದರೆ ಜಂಪಿಂಗ್ ಜೀನ್ಸು ಅಥವಾ ಟ್ರಾನ್ಸ್ಪೋಸಾನ್ಗಳು ಪತ್ತೆ ಹಚ್ಚಿದ್ದಾರೆ. ಇವು ತಳಿ ನಕಾಶೆಯಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಕಲಿಸಿ ಚಲಿಸಬಲ್ತಕ್ಕಂಥ DNA ತುಣುಕುಗಳಾಗಿದ್ದಾವೆ. ಮಾನವರಲ್ಲಿಯೂ ಸಾಮಾನ್ಯವಾಗಿ ನಿಷ್ಕ್ರಿಯ ಆಗಿರ್ತವೆ ಮತ್ತು ಸಕ್ರಿಯಗೊಂಡ್ರೆ ಕ್ಯಾನ್ಸರ್ನಂಥ ಕಾಯಿಲೆಗೆ ಕಾರಣ ಆಗ್ತವೆ. ಆದರೆ ಸ್ಲಾತ್ಗಳಲ್ಲಿ ಇವು ಕಳೆದ 3 ಕೋಟಿ ವರ್ಷಗಳಿಂದ ಸಕ್ರಿಯ ಆಗಿದ್ದು ಅವುಗಳ ವಿಕಾಸಕ್ಕೆ ಮುಖ್ಯವಾದಂಥ ಕಾರಣ ಆಗಿದ್ದಾವೆ. ಸ್ಲಾತ್ಗಳ ನಿಧಾನಗತಿಯ ಜೀವನ ಅಥವಾ ನಿಧಾನಗತಿಯ ಬದುಕು ಕೇವಲ ಸೋಮಾರಿತನ ಮಾತ್ರ ಅಲ್ಲ, ಬದಲಿಗೆ ಅದಂತೂ ಅದ್ಭುತವಾದಂಥ ವಿಕಾಸದಲ್ಲಿ ಅಳವಡಿಸಿಕೊಂಡಂಥ ತಂತ್ರ ಆಗೈತೆ. ಇವುಗಳಲ್ಲಿ ಮುಖ್ಯವಾಗಿ ಮರಗಳನ್ನ ಆಹಾರವಾಗಿ ಸೇರುತ್ತವೆ. ಅಂದರೆ ಸ್ಲಾತ್ಗಳ ಮುಖ್ಯವಾದಂಥ ಆಹಾರ ಮರಗಳ ಎಲೆಗಳು, ಮರದ ಎಲೆಗಳು. ಈ ಎಲೆಗಳಲ್ಲಿ ಪೋಷಕಾಂಶಗಳು ಮತ್ತು ಶಕ್ತಿ ಅಂದರೆ ಕ್ಯಾಲರಿಗಳು ತೀರ ಕಡಿಮೆ ಇರ್ತೈತೆ. ಈ ಕಡಿಮೆ ಶಕ್ತಿಯನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸೋದಕ್ಕೆ ಸ್ಲಾತ್ಗಳು ತಮ್ಮ ಚಯಾಪಚಯ ಕ್ರಿಯೆಗಳನ್ನ ಅಂದರೆ ಮೆಟಬಾಲಿಸಮ್ನ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸತಕ್ಕಂಥ ಕ್ರಿಯೆಯನ್ನು ಜಗತ್ತಿನಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ, ಜೀವಿ ಪ್ರಪಂಚದಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿಸ್ಕೊಂಡಿದ್ದಾವೆ. ಇವುಗಳು ದೇಹದ ಉಷ್ಣತೆಯ ಪರಿಸರಕ್ಕೆ ತಕ್ಕಂತೆ ಬದಲಾಗ್ತದೆ. ಸ್ಲಾತ್ನ ಬಹಳ ನಿಧಾನಗತಿಯ ನಡೆ, ಚಲವನ ಇತರ ಪರಭಕ್ಷಕ ಪ್ರಾಣಿಗಳ ಕಣ್ಣಿಗೆ ಬೀಳದಂತೆ ಅದನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ನೆರವಾಗ್ತದೆ. ಸ್ಲಾತ್ ತಳಿನಕಾಸಿನಲ್ಲಿ ಈ ಆವಿಷ್ಕಾರ ಕೇವಲ ಒಂದು ಪ್ರಾಣಿಯ ಬಗೆಯನ್ನು ಕುತೂಹಲ ಮಾತ್ರ ಅಲ್ಲ, ಬದಲಿಗೆ ಇದು ಮಾನವ ವೈದ್ಯಕೀಯ ಜಗತ್ತಿಗೆ ಒಂದು ಹೊಸ ದಾರಿಯನ್ನು ಕೂಡ ತೋರಿಸ್ತಕ್ಕಂಥ ಸಾಧ್ಯತೆ ಐತೆ. ಮಾನವರಲ್ಲಿ ಮೈಟೊಕಾಂಡ್ರಿಯಾ ದೋಷಗಳಿಂದಾಗಿ ಮಧುಮೇಹ ಅಂದರೆ ಡಯಾಬಿಟಿಕ್ಸು ಮತ್ತು ವಯಸ್ಸಾಗುವಿಕೆ ಏಜಿಂಗು, ಹಾಗೆಯೇ ನರರೋಗಗಳು, ನರಶೈಥಿಲ್ಯಗಳು, ನ್ಯೂರೋಡಿಜನರೇಷನ್ ಮತ್ತು ಸ್ನಾಯುಗಳ ಕ್ಷೀಣತೆ ಉಂಟಾಗ್ತದೆ. ಸ್ಲಾತ್ಗಳು ಇಷ್ಟು ಕಡಿಮೆ ಶಕ್ತಿಯ ಸ್ಥಿತಿನಲ್ಲೂ ಕೂಡ ಹೇಗೆ ಆರೋಗ್ಯವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಈ ಕಾಯಿಲೆಗಳಿಗೆ ಹೊಸ ಬಗೆಯ ಚಿಕಿತ್ಸೆಗಳನ್ನ ಕಂಡುಹಿಡಿಬಹುದು. ಭವಿಷ್ಯದಲ್ಲಿ ಮಾನವರು ದೀರ್ಘಾವಧಿಯ ಬಾಹ್ಯಾಕಾಶಯಾನ ಅಂದರೆ ಲಾಂಗ್ ಡ್ಯೂರೇಷನ್ ಸ್ಪೇಸ್ ಟ್ರಾವೆಲ್ ಕೈಗೊಳ್ಳಬೇಕಾದ್ರೆ ದೇಹವನ್ನು ಕಡಿಮೆ ಶಕ್ತಿ ಸ್ಥಿತಿನಲ್ಲಿ ಅಥವಾ ಕಡಿಮೆ ಚಯಾಪಚಯ ಸ್ಥಿತಿನಲ್ಲಿ ಇಡೋದಕ್ಕೆ ಸ್ಲಾತ್ ಜೀವಕೋಶಗಳ ಅಧ್ಯಯನ ಮತ್ತು ಮಾದರಿ ನೆರವಾಗಬಹುದು. ಪ್ರಕೃತಿಯ ದೃಷ್ಟಿನಲ್ಲಿ ವೇಗ ಎಲ್ಲವುದೂ ಅಲ್ಲ, ಕೆಲವೊಮ್ಮೆ ನಿಧಾನವೇ ಅತ್ಯುತ್ತಮ ಉತ್ತರವಾಗಿರ್ತದೆ. ಸ್ಲಾತ್ ತಳಿನಕಾಚಿನಲ್ಲಿ ತಳಿನಕಾಚಿಯ ಹೊಸ ಅಧ್ಯಯನ ಅದರ ನಿಧಾನ ಜೀವನ ಸೋಮಾರಿತನದ ಪರಿಣಾಮ ಅಲ್ಲ, ಬದಲಾಗಿ ಕೋಟ್ಯಂತರ ವರ್ಷಗಳ ವಿಕಾಸ ರೂಪುಗೊಳಿಸಿದಂಥ ಅತ್ಯಂತ ಸೂಕ್ಷ್ಮ ಜೈವಿಕ ವಿನ್ಯಾಸನ ಅದನ್ನು ಎತ್ತಿ ಸ್ಪಷ್ಟ ಮಾಡಿ ತೋರಿಸುತ್ತೆ. ಜೀವಕೋಶಗಳ ಶಕ್ತಿ ಕೇಂದ್ರಗಳಿಂದ ಹಿಡಿದು
ತಳಿನಕಾಶೆಯ ಒಳಗಡೆ ಜಿಗಿತಕ್ಕಂಥ ಹಾರತಕ್ಕಂಥ ವಂಶವಾಹಕಗಳು ಜಂಪಿಂಗ್ ಜೀನ್ಸು ಎಲ್ಲವೂ ಕೂಡ ಒಂದೇ ಗುರಿಯತ್ತ ಕೆಲಸ ಮಾಡಿದ್ದಾವೆ. ಕಡಿಮೆ ಶಕ್ತಿಯಲ್ಲಿ ಹೆಚ್ಚು ಕಾಲ ಬದುಕ್ತಕ್ಕಂಥದ್ದು. ಈ ಅಧ್ಯಯನ ಅಂದರೆ ಸ್ಲಾತ್ಗಳನ್ನು ಕುರಿತಾದಂಥ ಅಧ್ಯಯನ ಇನ್ನೊಂದು ಸಲ ಪ್ರಕೃತಿಯ ಒಂದು ಮಹತ್ವದ ಪಾಠವನ್ನು ನನಗೆ ನೆನಪಿಸ್ತಾ ಇದೆ. ಯಶಸ್ಸು ಅಂದರೆ ಯಾವಾಗಲೂ ವೇಗ ಅಲ್ಲ, ಪರಿಸರಕ್ಕೆ ಅತ್ಯುತ್ತಮವಾಗಿ ಹೊಂದಿಕೊಳ್ಳದೆ ನಿಜವಾದ ಯಶಸ್ಸು ಅನ್ನೋದನ್ನು ನಮಗಿದು ತಿಳಿಸ್ತಾ ಇದೆ. ಜೀವ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾವು ಅನುಕೂಲಕರ ಯಶಸ್ಸಿನ ಮೂಲ ಅಂತ ಭಾವಿಸಿರ್ತಕ್ಕಂಥ ಅದೆಷ್ಟೋ ಸಂಗತಿಗಳಿಗೆ ವಿರುದ್ಧವಾದಂಥ ಅಪವಾದಂಥ ಇತರ ಸಂಗತಿಗಳು ಮತ್ತು ಜೀವನ ಕ್ರಮಗಳು ಜರುಗ್ತಲೇ ಇರ್ತವೆ. ಅಂಥ ಇತರ ಸಾಧಾರಣಕ್ಕಿಂತಲೂ ಬೇರೆಯ ರೀತಿಯಾದ ಅಸಾಮಾನ್ಯ ಪ್ರಾಣಿಗಳ ಜೀವನ ಕ್ರಮಗಳನ್ನು ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.